ಸಾಗರ್ ಅವ್ರು ಯಾಕೆ ಇವತ್ತು ಆಫೀಸಿಗೆ ಬಂದೇ ಇಲ್ಲಲ್ಲ? ಕಾಲು ರಿಸೀವ್ ಮಾಡ್ತಿಲ್ಲ. ಆರಾಮಾಗಿದ್ದಾರೋ ಇಲ್ಲವೋ ಅದು ಗೊತ್ತಾಗ್ತಾ ಇಲ್ಲ. ಏನು ಮಾಡಲಿ ಇವಾಗ? ಅವ್ರ ಮನೆಯಲ್ಲಿ ಯಾರಿಗಾದರೂ ಕಾಲ್ ಮಾಡಿ ಕೇಳಬೇಕಂದ್ರೆ ಮತ್ತೇನಾದರೂ ತಿಳ್ಕೊತಾರ ಏನೋ. ಅದಕ್ಕೆ ಕಾಲ್ ಮಾಡೋಕ್ಕೂ ಆಗ್ತಾಯಿಲ್ಲ. ಛೇ, ಇವಾಗ ಏನು ಮಾಡೋದು? ಬೆಳಗ್ಗೆಯಿಂದ ವೇಟ್ ಮಾಡ್ತಾಯಿದ್ದೀನಿ, ಬೆಳಗ್ಗೆ ಬಂದಿಲ್ಲ. ಮಧ್ಯಾಹ್ನ ಆದರೂ ಬರ್ತಾರಂದರೆ ಮಧ್ಯಾಹ್ನನೂ ಬಂದಿಲ್ಲ. ಇನ್ನೇನು ಆಫೀಸಿಂದ ಮನೆಗೆ ಹೋಗೋ ಟೈಮ್ ಆಯಿತು, ಇನ್ನೂ ಬರ್ತಾನೇ ಇಲ್ಲ. ಇವತ್ತು ಅವ್ರು ಆಫೀಸಿಗೆ ಬರ್ತಾರೋ ಅಥವಾ ಇಲ್ಲವೋ, ಆರಾಮಾಗಿದ್ದಾರೋ ಇಲ್ಲವೋ ಏನೂ ಗೊತ್ತಿಲ್ಲ. ನನಗೆ ನೋಡಿದರೆ ಸಮಾಧಾನವೂ ಆಗ್ತಾಯಿಲ್ಲ. ಅಟ್ಲೀಸ್ಟ್ ಒಂದು ಕಾಲ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಮೆಸೇಜ್ ಆದರೂ ಮಾಡಿ ಹೇಳ್ಬೋದಿತ್ತು, ನಾ ಬ್ಯುಸಿ ಇದ್ದೀನಿ ಅಂತ. ಏನೂ ಹೇಳ್ತಾನೆ ಇಲ್ಲ. ಯಾಕ್ರಿ ನೇತ್ರ ಅವರೇ ಇಲ್ಲಿ ಅಡ್ಡ ಆಡ್ತಿದ್ದೀರಲ್ಲ, ಏನಾಯ್ತು? ಏನಿಲ್ಲ ನಿತಿನ್ ಅವರೇ, ಅದು ಒಂದು ಪ್ರಾಜೆಕ್ಟ್ ಬಗ್ಗೆ ಸಾಗರ್ ಸರ್ ಅವ್ರ ಹತ್ರ ಮಾತಾಡಬೇಕಾಗಿತ್ತು. ಅದಕ್ಕೆ ಅವ್ರು ಇನ್ನೂ ಬಂದಿಲ್ವಲ್ಲ ಅಂತ ನೋಡ್ತಾ ಇದ್ದೆ ಅಷ್ಟೇ. ಸಾಗರ್ ಸರ್ ಅವರು ಇವತ್ತು ಆಫೀಸಿಗೆ ಬರೋದಿಲ್ವಾ? ಅಣ್ಣನ ಏನೂ ಗೊತ್ತಿಲ್ಲ ನೇತ್ರ ಅವರೇ, ಇವತ್ತು ಬರ್ತಾರೋ ಏನಿಲ್ಲ ಅದೂ ನನಗೇನೂ ಐಡಿಯಾ ಇಲ್ಲ. ಯಾಕಂದರೆ ಮನೆಯಲ್ಲಿ ಬೆಳಗ್ಗೆ ಅಣ್ಣನ ಜೊತೆ ನಾನು ಮಾತಾಡಿಲ್ಲ, ಹಾಗಾಗಿ ನನಗೇನೂ ಗೊತ್ತಿಲ್ಲ ನೇತ್ರ ಅವರೇ. ಅದು ಅಟ್ಲೀಸ್ಟ್ ಒಂದು ಕಾಲ್ ಮಾಡಾದರೂ ಕೇಳ್ತೀರಾ? ಅಂದರೆ ಅವ್ರು ಬರಲ್ಲ ಅಂದರೆ ನಾನು ಮನೆಗೆ ಹೋಗ್ಬಿಡ್ತೀನಿ, ಈ ಪ್ರಾಜೆಕ್ಟ್ ಬಗ್ಗೆ ನಾಳೆ ಮಾತಾಡ್ತೀನಿ. ಬರ್ತಾರೆ ಅಂದರೆ ಅಷ್ಟೇ ಇರ್ತೀನಿ, ಅದಕ್ಕೋಸ್ಕರ ಕೇಳ್ತೀರಾ? ಅಯ್ಯೋ ಇಲ್ಲ ನೇತ್ರ ಅವರೇ, ನಾನು ಅಣ್ಣನಿಗೆ ಕಾಲ್ ಮಾಡ್ದೆ. ಇಲ್ಲಪ್ಪ, ಮೊದಲೇ ಯಾಕೋ ಅಣ್ಣ ಸಿಡಿ ಅಂತ ಇದ್ದಾನೆ. ಅದು ಅಲ್ಲದೆ ನಾನೇನಾದರೂ ಕಾಲ್ ಮಾಡಿ ಇವಾಗ ಮಾತಾಡಿದೆ ಅಂದ್ರೆ ಅಷ್ಟೇ ನನ್ನ ಕತೆ ಇವಾಗ. ಪ್ಲೀಸ್ ರೀ ನೇತ್ರ ಅವರೇ, ಇನ್ನೊಂದು 10 ಮಿನಿಟ್ಸ್ ವೇಟ್ ಮಾಡಿ, ಬರಲಿಲ್ಲ ಅಂದರೆ ನೀವು ಮನೆಗೆ ಹೋಗ್ಬಿಡಿ. ಹೌದಾ? ಸರಿ ಬಿಡಿ. ಅಯ್ಯೋ, ಸಾಗರ್ ಸರೇ ಬಂದ್ರಲ್ಲ. ನಮಸ್ತೆ ಸರ್. ನಮಸ್ತೆ ಅಣ್ಣ. ಹಾಂ ನಮಸ್ತೆ. ನೇತ್ರ ಅವ್ರಿ, ಅಣ್ಣನೇ ಬಂದಲ್ಲ, ಹೋಗಿ ಕೇಳಿ ಏನು ಕೇಳೋದಿದೆ ಅಂತ ಅಂದ್ರಲ್ಲ. ನಂದು ಸ್ವಲ್ಪ ಕೆಲಸ ಇದೆ, ಹೋಗಿ ಮುಗಿಸ್ತೀನಿ. ಹಾಂ ಓಕೆ. ಯಾಕೆ ಸಾಗರ್ ಅವರು ಡಲ್ ಇದ್ದಾರಲ್ಲ? ಸರಿಯಾಗಿ ಮಾತಾಡಿಸ್ಲಿಲ್ಲ. ಅದು ಅಲ್ಲದೆ 2 ದಿನದಿಂದ ನನ್ನನ್ನು ಮೀಟೂ ಆಗಿಲ್ಲ. ಅಂದರೂ ಯಾಕೆ ಒಂಥರ ಇದ್ದಾರಲ್ಲ? 2 ದಿನ ಆದಮೇಲೆ ನನ್ನ ಮೀಟ್ ಆದಮೇಲೆ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ರು, ಇವತ್ತಾಕೆ ಈ ಥರ ಇದ್ದಾರೆ? ಇಲ್ಲಿ ನಿಂತ್ಕೊಂಡ್ರೆ ಇನ್ನೂ 1000 ಯೋಚನೆಗಳು ನನ್ನ ತಲೆಯಲ್ಲಿ ಓಡಾಡುತ್ತೆ. ಅವ್ರ ಹತ್ರನೇ ಹೋಗಿ ಡೈರೆಕ್ಟಾಗಿ ಮಾತಾಡಿ ಏನಂತ ಕೇಳಿಬಿಡ್ತೀನಿ. ಮೇ ಐ ಕಮಿಂಗ್ ಸರ್? ಸರ್? ಸಾಗರ್ ಅವರೇ? ನೇತ್ರ, ನಿಂಗೆ ಒಳಗಡೆ ಬಾ ಅಂತ ಅಂದವ್ರು ಯಾರು ಇಲ್ಲಿ? ಯಾಕೆ ಸಾಗರ್ ಅವರೇ, ಏನಾಯಿತು? ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೋತಾ ಇದ್ದೀರಲ್ಲ? ಏನಾಯಿತು? ನೇತ್ರ, ನನ್ನ ಮೂಡ್ ಸರಿ ಇಲ್ಲ, ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು. ಇಲ್ಲ ಅಂದರೆ ಪರಿಣಾಮ ಸರಿ ಇರಲ್ಲ, ಹೋಗು ಇಲ್ಲಿಂದ. ಯಾಕೆ ಸಾಗರ್ ಅವರೇ, ಏನಾಯಿತು? ಯಾಕೆ ಇಷ್ಟೊಂದು ರೂಢಾಗಿ ಮಾತಾಡ್ತಾ ಇದ್ದೀರಲ್ಲ? ಏನಾಯಿತು? ಓ, ನಾ 2 ದಿನದಿಂದ ಆಫೀಸಿಗೆ ಬರಲಿಲ್ಲ ಅಂತ ಅದಕ್ಕೋಸ್ಕರ ಸಿಟ್ ಮಾಡ್ಕೋತಾ ಇದ್ದೀರಾ? ಸಾರಿ ಸಾಗರ್ ಅವರೇ, ಅದು ಮನೆಯಲ್ಲಿ ತುಂಬ ಕೆಲಸ ಇತ್ತಲ್ಲ, ಅದಕ್ಕೋಸ್ಕರ ಆಫೀಸಿಗೆ ಬರೋದಾಗಲಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಆಫೀಸಿಗೆ ಬರ್ತೀನಿ. ಪ್ಲೀಸ್ ರೀ ಸಾಗರ್ ಅವರೇ. ನೇತ್ರ, ನನ್ನ ಮೂಡ್ ಸರಿ ಇಲ್ಲ, ಪ್ಲೀಸ್ ಇಲ್ಲಿಂದ ಹೊರಟು ಹೋಗು. ಯಾಕೆ ರೀ ಸಾಗರ್ ಅವರೇ, ಏನಾಯಿತು? ಯಾಕೆ ಇಷ್ಟೊಂದು ಸಿಟ್ನಲ್ಲಿದ್ದೀರಾ? ಏನಾಯಿತು ನನ್ನ ಹತ್ರ ಹೇಳಿ. ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ ಸಾಗರ್ ಅವರೇ, ಪ್ಲೀಸ್ ಏನಾಯಿತು ಅಂತ ಹೇಳಿ. ಏನಾಯಿತು? ಯಾಕೆ ಸಾಗರ್ ಅವರೇ, ಏನಾಯಿತು? ನಾನೇನು ಮಾಡಿದೆ? ಇವಾಗ ಇಲ್ಲಿಂದ ಏನಾದರೂ ಹೋಗಲಿಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಐ ಸೆಡ್ ಗೆಟ್ ಔಟ್. ನೇತ್ರ ಅವರೇ, ಪ್ರಾಜೆಕ್ಟ್ ಬಗ್ಗೆ ಏನೋ ಮಾತಾಡ್ಬೇಕಂದ್ರಲ್ಲ, ಮಾತಾಡಿದ್ರ ಅಣ್ಣನ ಹತ್ರ? ಹಾಂ ನಿತಿನ್ ಅವರೇ. ಯಾಕ್ರಿ ನೇತ್ರ ಅವ್ರು, ಏನಾಯಿತು? ಯಾಕೆ ಇಷ್ಟೊಂದು ಡಲ್ ಇದ್ದೀರಾ? ನಿಮ್ದು ಕಪಾಳಗ ಏನೋ ಕೆಂಪಾಗಿದೆಯಲ್ಲ, ಏನಾಯಿತು? ಏನಿಲ್ಲ ನಿತಿನ್ ಅವರೇ, ನನಗೆ ಅರ್ಜೆಂಟಾಗಿ ಮನೆಯಿಂದ ಕಾಲ್ ಬಂತು, ಮನೆಗೆ ಹೋಗ್ಬೇಕಂತೆ. ನಾ ಹೋಗ್ತೀನಿ, ಬಾಯ್. ಯಾಕೆ ಏನಾಯಿತು ನೇತ್ರ ಅವರಿಗೆ? ಅಣ್ಣ ಬರೋಕ್ಕಿಂತ ಮುಂಚೆ ಎಲ್ಲ ಚೆನ್ನಾಗಿದ್ರು, ಏನಾಯಿತು ಒಮ್ಮಿಗೆ? ಅಪ್ಪ, ಮೊದಲು ನನ್ನ ಕೆಲಸನ ಕಂಪ್ಲೀಟ್ ಮಾಡಬೇಕು. ಅಣ್ಣ ಬಂದಿದ್ದಾನೆ, ಇಲ್ಲ ಅಂದ್ರೆ ಅಷ್ಟೇ ನನ್ನ ಕತೆ. ಇಲ್ಲ, ನಾನು ಮನೆಯಲ್ಲಿ ಈ ಥರ ಡಲ್ ಆಗಿರಬಾರ್ದು. ಇದ್ರೆ ಮತ್ತೆ ಎಲ್ಲರೂ 1000 ಪ್ರಶ್ನೆ ಕೇಳ್ತಾರೆ. ಅರೆ, ಟೇಲರಿಂಗ್ ಮಿಷಿನ್ ಇದನ್ನೇ ಯಾಕಂದ್ರು? ಚಿಕ್ಕಿ ಅವ್ವ, ನೇತ್ರವ್ವ ಈಗ ಬಂದೇನಾ? ಹ್ಞೂನವ್ವ, ಈಗ ಬಂದೆ ನಾನು ಆಫೀಸಿಂದ. ಅನ್ನಂಗ ಈ ಟೇಲರಿಂಗ್ ಮಿಷಿನ್ ಯಾರ್ದವ? ಇಷ್ಟು ಚಲೋ ಐತಲ್ಲ? ಅಯ್ಯ ನೇತ್ರವ್ವ, ಮರ್ತ ಬಿಟ್ಟೇನ? ನಂದ ಅಲ್ಲನೇ ಇದು, ಅವಾಗೆಲ್ಲ ಹೊಲಿತಿದ್ದೆಲ್ಲ. ಅಯ್ಯ ನೀನು ಅವಾಗ ಸಣ್ಣಕ್ಕಿದ್ದು ಬಿಡು, ಅವಾಗ ಹೊಲ್ದಿದ್ದೆ, ನಿನಗೆಲ್ಲ ನೆನಪೈತಿ? ನಂದ ಇದು ಅತ್ತಾಗ ಹಿಂದ ಕತ್ತ ನಂಗೆ ಕೊಣಾಗ ಹಿಂದ ಕತ್ತ ಮ್ಯಾಲೆ ಇಡ್ತಿದ್ದೆ, ಎದಕ್ಕೂ ಯೂಸ್ ಆಗಲ್ಲ ಬಿಡು ಅಂತಂದು ಇವತ್ತು ಬೆಳಗ್ಗೆ ತೆಗೆದು ನೀಟಾಗಿ ಒರೆಸಿಟ್ಟಿನಿ. ಅದಕ್ಕೆ ಹೊಸಾದು ಕಂಡಂಗೆ ಕಾಣಕೊಂತೈತೆ ನೋಡು. ಓ ಹೌದನ ಚಿಕ್ಕಿ, ಅದಕ್ಕೆ ಇದನ್ನು ಯಾವಾಗ ನೋಡಿನಲ್ಲ ಅಂತ ಅನಿಸ್ತು. ಆದರೂ ನನಗಂತೂ ನೆನಪಾಗಲಿಲ್ಲ. ಅಯ್ಯೋ, ಇಷ್ಟು ಚೆನ್ನಾಗೈತಲ್ಲ ಚಿಕ್ಕಿ, ಇನ್ನೂ ಹೊಸಾದಿದ್ದಂಗೆ ಐತೆ ಬಿಡು.
ಅಯ್ಯ ಅಷ್ಟಲ್ಲ ನೇತ್ರವ, ಇವತ್ತು ಒಂದು ಪೋಲ್ಕ ಹೊಲ್ದಾಳ. ನಿನಗಂತನ ಅದು ನೋಡು, ಅದೇನಾರ ಚಲೋ ಅನ್ನಿಸ್ತಂದ್ರೆ ನೋಡ್ತೀರಿ ಇನ್ಮೇಲೆ ಎಲ್ಲರಿಗೂ ಹೊಸ ಹೊಸ ಥರ ಬ್ಲೌಸ್ ಹೊಲಿದು ಕೊಡ್ತಾಳೆ. ಹೌದಾ ಚಿಕ್ಕಿ, ಇವತ್ತು ಬ್ಲೌಸ್ ಹೊಲಿದ್ರಾ? ಹೂನವ ನೇತ್ರ, ಮತ್ತು ನೀನು ಹೇಳಿದ್ದೆಲ್ಲ ಇನ್ನು ಮೇಲೆ ಅದೇನೋ ಹೇಳ್ಕೊಡ್ತೀವಿ ಅಂತಂದು, ಅದಕ್ಕೆ ಇವತ್ತು ನನಗೆಷ್ಟು ನೆನಪೈತಿ ಅಷ್ಟು ನೆನಪಿನಾಗ ಇಟ್ಕೊಂಡು ಒಂದು ಬ್ಲೌಸ್ ಅಂತೂ ಹೊಲ್ದಿನವ. ನೀ ಹಂಗೆ ನೋಡು, ಹಂಗೆ ನೀನು ಅತಿ ಹಂಗೆ ಹೊಲ್ದೀನಿ, ಹಂಗೆ ನೋಡು, ಮತ್ತೇನೋ ಅನ್ಕೋಬೇಡವ. ಅಯ್ಯ ಚಿಕ್ಕಿ, ನಾನು ಯಾಕೇನು ಅನ್ಕೊಲಿ, ತಗೊಂಬ ನೋಡ್ತೀನಿ ಹೆಂಗೆ ಹೊಲ್ದಿ ಅಂತಂದು. ಹಂಗಂದ್ರೆ ನಮ್ಮ ಚಿಕ್ಕಿ ಆಗಲೇ ತನ್ನ ಕೆಲಸನ ಚಲೋ ಮಾಡಿಬಿಟ್ಟಂಗಾಗಳ. ಹೂನವ, ಮತ್ತು ನೀ ಹೇಳಿದ್ದೆಲ್ಲ ಅದಕ್ಕೆ ಇವತ್ತು ಬಡ ಬಡ ಕೆಲಸ ಮುಗಿಸಿ ಹಂಗೆ ನಾನೊಬ್ಬಕ್ಕೆ ಅಲ್ಲ, ಲಕ್ಷ್ಮವ್ವಕ್ಕ ಕಟ್ ಮಾಡಿಕೊಟ್ಲು, ನಾನು ಹೊಲ್ದೆ. ಅಂಬವ್ವಕ್ಕ ಅದಳಲ್ಲ, ಅದಕ್ಕೆ ಏನದು ಸೂಜಿ ದಾರ ಎಲ್ಲ ಹಚ್ಚಿ ಮತ್ತೊಂದು ಸ್ವಲ್ಪ ಏನೋ ಡಿಸೈನ್ ಮಾಡಿ ಇದು ಉಕ್ಸ್ ಹಚ್ಚಾಳ. ಅಬ್ಬಾ ಬಾಬಾ ಪಾಪ, ಇವತ್ತೇನಿವತ್ತು 3 ಜನ ಅಕ್ಕ ತಂಗಿಯರು ಸೇರಿ ಬ್ಲೌಸ್ ಹೊಲ್ದಿರನ? ಹ್ಞೂ, ಮತ್ತು ನಮ್ಮ ಅಕ್ಕ ತಂಗಿಯರಂದ್ರೆ ಏನಂತ ಅನ್ಕೊಂಡೆ, ಒಂದು ದಿನ ಯಾವ್ದಾರ ಕೆಲಸ ಹೇಳಿದೆ ಅಂದ್ರೆ ಅವತ್ತು ಆ ಕೆಲಸ ಮುಗಿಸ್ಬಿಡಾರ ನಾವು. ಚಲೋ ಆತು ಬಿಡ್ರಿ ಹಂಗಾರ. ಅಂದಂಗೆ ನೇತ್ರವ, ಖುಷಿ ಮೇಡಮ್ ಅವರಿಗೆ ಒಂದು ಸ್ವಲ್ಪ ಫೋನ್ ಹಚ್ಚಿದೆ, ಈಗಲೇ ಕೇಳ್ತೆ ಎಲ್ಲಿಗೆ ಬಂತು ಏನು ಅಂತಂದು. ಹಾಂ ಚಿಕ್ಕಿ, ನಾನು ಆಮೇಲೆ ಫ್ರೆಶಪ್ ಆಗಿ ಹಚ್ತೀನಂತವ್ರಿ. ಇವಾಗ ತಾನೇ ಆಫೀಸಿಂದ ಬಂದಿದ್ದೀನಲ್ಲ, ಅಂದಂಗೆ ಅವರು ಒಂದು ಸ್ವಲ್ಪ ಬ್ಯುಸಿ ಇರ್ತಾರೆ ಚಿನ್ನಿನ ಓದಿಸೋದ್ರಲ್ಲಿ ಅದಿರಲ್ಲಿ, ಅದಕ್ಕೋಸ್ಕರ ನಾನು ಆಮೇಲೆ ಕಾಲ್ ಮಾಡಲಾ? ಆತವ, ಹಂಗೆ ಮಾಡಿ. ನಾನು ನೋಡಿ ಈಗಾರ ಆಫೀಸಿಂದ ಬಂದಿದ್ದೀನಿ, ನೀನು ಈಗ ಫೋನ್ ಹಚ್ಚ ಅಂತ ಹಾಕೊಂತೆ. ಆತವ, ನೀನು ಯಾವಾಗ ಆರಾಮಿರ್ತಿದ್ದಿ, ಯಾವಾಗ ನೀನು ಖಾಲಿ ಇರ್ತಿದ್ದಿ ನೋಡಿ ಅವಾಗ ಹಚ್ಚ, ಸರಿನಾ? ಲಕ್ಷ್ಮಕ್ಕ ತಗೋಬೆ, ಅಲ್ಲಿ ನೇತ್ರ ಕೊಡಿ ಬ್ಲೌಸ್ನ. ತಗೋರವ ನೇತ್ರವ, ಇದನ್ನ ಹೊಲ್ದೇವು ನೋಡು ಬ್ಲೌಸ್, ಹೆಂಗಾಗೈತಿ ಏನು ಅಂತ ನೋಡಿಬಿಟ್ಟು ಹೇಳು. ಅಬ್ಬಾ ಫಸ್ಟ್ ಡೇ ಆದ್ರೂ ಚಂದನ ತಂಗ ಹೊಲ್ದಂಗೆ ಆಗೈತಲ್ಲ ಬ್ಲೌಸ್, ಕೊಡ್ಬೇಯವ್ವ ಇಲ್ಲಿ. ಯವ್ವ ಎಷ್ಟು ಮಸ್ತ್ ಹೊಲ್ದಿರ್ಬಿ. ಅದು ಈಗಿನ ಕಾಲದಾಗ ಉಟ್ಕೊನೋರ್ ಥರನ ಡಿಸೈನ್ ಹೊಲ್ದಿರಲ್ಬಿ. ಚಿಕ್ಕಿ ಎಷ್ಟು ಮಸ್ತ್ ಹೊಲ್ದಿಯಲ್ಲ. ಮಸ್ತ್ ಹೊಲ್ದಿರಿ ಚಿಕ್ಕಿ ಬ್ಲೌಸ್ನ. ಹೌದಾ, ಚಲೋ ಆಗೈತ ಹಂಗಾರ? ನಿಮ್ಮ ಅವನ ಈ ಥರ ಕಟ್ ಮಾಡಿಕೊಟ್ಟಿದ್ದ ಬ್ಲೌಸನ್ನು ನಾನು ಹೊಲ್ದಿನಿ ನೋಡು. ಇನ್ನು ಉಳ್ಕಿದ್ದದು ಹಿಂದಿಂದ ಹೊಲಿಗೆ ಹಾಕಿ ಅದು ಇದು ಅಂಬವ್ವ ಮಾಡಾಳ ಡಿಸೈನನ್ನು. ಹೌದಾ, ಬ್ಲೌಸ್ ಮಾತ್ರ ಡಿಸೈನ್ ಮಾತ್ರ ಚೆನ್ನಾಗಿದೆ ಚಿಕ್ಕಿ. ನನ್ನ ಹತ್ರ ಒಂದು ಈ ಥರದ ಸ್ಯಾರಿ ಐತಿ, ಅದಕ್ಕೆ ಇದು ಕರೆಕ್ಟ್ ಆಗುತ್ತೆ. ಈ ಬ್ಲೌಸ್ ನಂಗೆ ಇರಲಿ ಚಿಕ್ಕಿ, ನನಗಿಷ್ಟ ಆಯ್ತು. ಹೌದಾವ, ಚಲೋ ಆಯ್ತು ಬಿಡ ಹಂಗಾರ. ನಿನಗಂತನ ಹೊಲ್ದಿದ್ದದು ನೀನೇ ಇಟ್ಕೋ, ಯಾರು ಬೇಡಂದ್ರೆ. ಯಾಕವ್ವ ಇವತ್ತು ಆಫೀಸಿಂದ ಲಘುನ ಬರಲಿಲ್ಲಲ್ಲ, ಲೇಟಾಗಿ ಬಂದಿಲ್ಲ, ಲಘುನ ಬರ್ತೀನಂತ ಅಂದಿದ್ದೆಲ್ಲ. ಯವ್ವ ಅದು ಆಫೀಸ್ನಾಗ ಇವತ್ತು ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇತ್ತಾ, 3-4 ದಿನ ರಜೆ ಒಂದು ಹಾಕಿದ್ದಿಲ್ಲ, ಹಾಗಾಗಿ ಕೆಲಸ ಇದ್ದಿದ್ದಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ಬರೋದು ಲೇಟ್ ಆಗಿಬಿಡ್ತೀವಿ. ಸರಿ ಆತಂಗಾರ, ಮೊದಲ ಹೊರಗಡೆ ಮಳೆ ಬರಾಕ್ ಬಂದೈತಿ, ಹೋಗಿ ಬಿಸಿ ಬಿಸಿ ನೀರು ಅದಾವ ನೋಡು, ಹೋಗಿ ಸ್ವಚ್ಛನ ತಂದು ಕೈಕಾಲು ಮುಖ ತಕೊಂಬ, ಚಾ ಕುಡಿ ಅಂತಂದು ಬಿಸಿ ಬಿಸಿ ಚಾ ಚುಮ್ಮರಿ ಮಾಡೀನಿ, ತಿನ್ನಂತೆ ಅಂತ. ಯವ್ವ ನಂಗೇನು ಬೇಡವಿ, ಒಮ್ಮೆಗೆ ಉಣ್ಣಾಕೆ ಬರ್ತೀನಂತ ತಗೋ, ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಯಾಕೆ ನೇತ್ರವ ಆರಾಮದಿಲ್ಲ? ಇದಕ್ಕೆ ಏನಾಯ್ತು? ಅಯ್ಯೋ ಚಿಕ್ಕಿ, ನಾನು ಆರಾಮದೀನಿ, ಅದು ಮಳೆಯಾಗಿ ಬಂದೆಲ್ಲ, ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರಾತು ಅಂತ ಹೇಳಿದೆ ಅಷ್ಟೆ. ಅಯ್ಯ ಹಂಗೆ ಮಕ್ಕೋಬೇಡವ, ನೀನು ಚುಮ್ಮರಿ ತಿಂತಿ ಅಂತಂದು ತೆಗೆದಿಟ್ಟಿವಿ, ಹೋಗಿ ಒಂದು ಸ್ವಲ್ಪ ಬಿಸಿ ಬಿಸಿ ನೀರು ಅದಾವ ಕೈಕಾಲು ಮುಖ ತಕೊಂಬ, ಚಾ ಐತಿ, ಲಘುನ ಚಾ ಕುಡ್ದು ಒಂದು ಸ್ವಲ್ಪ ಚುಮ್ಮರಿ ತಿಂದು ಆಮೇಲೆ ಹೋಗಿ ಅಡುಗೆ ಆಗೋ ತನಕ ಆರಾಮಾಗಿ ರೆಸ್ಟ್ ಮಾಡು, ಊಟ ಕರಿತೀವಿ, ಊಟ ಮಾಡಿ ಹೋಗಿ ಮಕ್ಕೋನಂತೆ ಅಂತ. ಸರಿ ಚಿಕ್ಕಿ, ಹಂಗಾರೆ ನೀವು ಚಾ ಸೋಸೋಗ್ರಿ, ಅಷ್ಟರಲ್ಲಿ ನಾನು ಲಘುನ ಕೈಕಾಲು ಮುಖ ತಗೊಂಡು ಬಂದುಬಿಡ್ತೀನಿ. ಸರಿ ಆತವ ಹಂಗಾರ. ಸಾಗರ್ ಅವ್ರು ಯಾಕೆ ಅಷ್ಟೊಂದು ಸಿಟ್ಟಿನಲ್ಲಿದ್ದಾರೆ? ಅದು ನನ್ನ ಕಪಾಳಕ್ಕೆ ಹೊಡೆಯೋ ಅಷ್ಟು ಅಂಥದ್ದು ನಾನು ಏನು ಮಾಡಿದೆ? ಏನಾಯಿತು ಅಂತ ಕೇಳೋಕೆ ಹೋಗಿದ್ದೆ ಅಷ್ಟೇ, ಅದಕ್ಕೋಸ್ಕರ ನನ್ನ ಕಪಾಳಕ್ಕೆ ಹೊಡೆದ್ರ? ಯಾಕೆ, ಏನಾಗಿರ್ಬೋದು? ಅಲ್ಲ, ಅವ್ರೇನೋ ಟೆನ್ಷನ್ನಲ್ಲಿದ್ದಾರಂತ ಕೇಳೋದಕ್ಕಂತ ಹೋಗಿದ್ದೆ, ಅದೇ ನನ್ನ ತಪ್ಪಾ? ಬೇಡ, ಅವ್ರ ಜೊತೆ ಸದ್ಯಕ್ಕೇನು ಮಾತಾಡೋದೇ ಬೇಡ. ಅವರೇ ಆರಾಮಾಗಿ ರಿಲ್ಯಾಕ್ಸ್ ಆದಮೇಲೆ ಅವರೇ ಕಾಲ್ ಮಾಡ್ತಾರೆ, ಆವಾಗಲೇ ಮಾತಾಡಿದ್ರಾಯ್ತು. ಸುಮ್ಮನೆ ನಾನು ಫೋನ್ ಹಚ್ಚೋದು ಆಮೇಲೆ ಅದಕ್ಕೊಂದಿಷ್ಟು ಏನಾದರೂ ತಿಳ್ಕೊಂಡು ಸುಮ್ಮನೆ ಯಾಕೆ ಬೇಕಿದೆಲ್ಲ, ಬೇಡ. ಆದರೆ ನಮ್ಮ ಚಿಕ್ಕಿ ಇಷ್ಟೆಲ್ಲ ಆಸೆ ಕನಸುಗಳನ್ನ ಇಟ್ಕೊಂಡು ನಮ್ಮ ಮನೆಯಾಗಿರೋರೆಲ್ಲರೂ ಏನೋ ಒಂದು ಹೊಸದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಆಸೆ ಪಟ್ಟು ಇವತ್ತು ಬ್ಲೌಸ್ ಎಲ್ಲ ಹೊಲ್ದಾರ. ಆದರೆ ಈ ಖುಷಿ ಮೇಡಮ್ ಅವರಿಗೂ ಕಾಲ್ ಮಾಡಿದ್ರೆ ಅವರು ಫೋನೇ ರಿಸೀವ್ ಮಾಡ್ತಾಯಿಲ್ಲ ಬೆಳಗ್ಗೆಯಿಂದ. ಇಲ್ಲ, ಯಾರ ಮೇಲೇನೂ ಡಿಪೆಂಡ್ ಆಗಿರೋದು ಬೇಡ. ನಾನೇ ಏನಾದರೂ ಹೊಸದಾಗಿ ಪ್ರಯತ್ನ ಮಾಡ್ತೀನಿ. ಅವ್ರಿಗೆ ಇಷ್ಟ ಇದೇನೋ ಅಥವಾ ಇಲ್ಲವೋ ನಮ್ಮ ಜೊತೆ ಇದೇನೋ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತಂದಿದ್ರು, ಅದಕ್ಕೋಸ್ಕರ ಏನಾದರೂ ಆಗಿದೆನಾ ಅಥವಾ ಅವ್ರ ಮನೆಯಲ್ಲೇ ಏನಾದರೂ ಬೇಡ ಅಂದ್ರೆ ಬೇಡ. ನಮ್ಮಿಂದ ಸುಮ್ಮನೆ ಅವ್ರಿಗೆ ತೊಂದರೆ ಆಗೋದು ಬೇಡ, ಯಾರಿಗೂ ತೊಂದರೆ ಆಗೋದು ಬೇಡ. ನಾನೇ ಏನಾದರೂ ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತೀನಿ. ಅದಕ್ಕೆ ನನಗೆ ಯಾರ ಮೇಲೇನೂ ಡಿಪೆಂಡ್ ಆಗಿರೋದಕ್ಕೆ ಇಷ್ಟನೇ ಆಗೋದಿಲ್ಲ. ಅವ್ರಿಗೋಸ್ಕರ ಬರೀ ವೇಟ್ ಮಾಡೋದೇ ಆಗುತ್ತೆ. ಬೇಡ, ಇದಕ್ಕೇನಾದರೂ ಬೇರೆ ದಾರಿ ನಾನೇ ಹುಡುಕ್ತೀನಿ. ನೇತ್ರವಾ, ಕೈಕಾಲು ಮುಖ ತಕ್ಕೊಂಡೆ, ಬಾ ಲಘುನ ಚಾ ಸೋಸಾಕೊಂತೀನಿ. ಹಾಂ ಚಿಕ್ಕಿ, 5 ನಿಮಿಷ ಬಂದುಬಿಟ್ಟೆ.